ಸರ್ಕಾರಕ್ಕೂ ಕೂಡ ಮುಜುಗರ ಆಗುತ್ತೆ ಅಲ್ವಾ? ಆಗುತ್ತೆ. ಅವರು ಕೆಲವು ಟೈಮ್ನಲ್ಲಿ ಆಗುತ್ತೆ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಬೇಕಾದಷ್ಟು ಸಾರಿ ಮುಜುಗರನೂ ಆಗುತ್ತೆ, ಬೇಕಾದಷ್ಟು ಸಾರಿ ಅವ್ರು ಮಾಡಿರೋದು ಸರಿ ಅಂತ ನಾವೇ ಹೇಳ್ತೀವಿ. ಸರ್, ಆದ್ರೆ ಸರ್ ಯಾವುದೋ ಒಂದು ಕಾರಣದ ಕೈಯ ಪ್ರಭಾವಿ ನಾಯಕರು, ಸಚಿವರೊಬ್ರು ಎಲ್ಲವನ್ನ ಹ್ಯಾಂಡಲ್ ಮಾಡಿದ್ರು, ಅಂದ್ರೆ ತಮ್ಮನ್ನ ಮಾಡಿದ್ರು, ಅದೇ ಕಾರಣಕ್ಕೆ ಇದೆಲ್ಲ ಬೆಳವಣಿಗೆ ಆಗಿದೆ ಅಂತ ಹೇಳಿದವ್ರು ಯಾರು? ಬಿಜೆಪಿ ಅವರು. ಹೇಳಿ, ಯಾರ ಹೆಸರು ಹೇಳಿ. ಅದರಲ್ಲಿ ಸೀಕ್ರೆಟ್ ಈಗ ಸಚಿವರು ಅಂತ ಹೇಳಿದ್ದಾರೆ ಅಲ್ವಾ? ಯಾರ ಸಚಿವರು ಅಂತ ಹೇಳಿಬಿಡ್ಲಿ ಅಲ್ಲ. ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಆರೋಪ ಮಾಡ್ತಾ ಇದ್ದಾರೆ ಸರ್. ನಮಗೆ ಗೊತ್ತಿದ್ದಾಗೆ ಅವರು ಘಟನೆ ನಡೆದಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ. ಶಿವಕುಮಾರ್ ಅವರು ಸದನದಲ್ಲಿ ಇದ್ರು ಅನ್ನೋದು ಅಷ್ಟೇ ಗೊತ್ತು. ಎಲ್ಲ ಸಚಿವರು ಇದ್ರು, ಅವರು ಇದ್ರು. ಆಮೇಲೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ಅವರು 2 ಮಾತು ಹೆಚ್ಚಾಡಿರ್ಬೋದು, ಅಷ್ಟು ಗೊತ್ತಿದ್ದ ನನಗೆ. ಅದು ಬಿಟ್ಟರೆ ಬೇರೆದನ್ನ ನನಗೆ ಮಾಹಿತಿ ಇರೋದೆಲ್ಲ, ಬೇರೆದು ಯಾವುದು ನನಗೆ ಮಾಹಿತಿ ಇಲ್ಲ. ತಡರಾತ್ರಿಯ ಡೈರೆಕ್ಷನ್ಗಳನ್ನು ಕೊಡ್ತಾ ಇದ್ರಂತೆ ಯಾರೋ, ಅದೊಂದು ಅಲ್ಲ, ಅವರೇ ಹೇಳಲಿ ಅಲ್ಲ. ಈಗ ಹೇಳೋರೇ ಹೇಳ್ಬಿಡ್ಬೇಕು ಸ್ಪಷ್ಟವಾಗಿ, ಇಂಥವ್ರು ಡೈರೆಕ್ಷನ್ ಕೊಟ್ಟಿದ್ರು, ಅದನ್ನ ನಾ ವೆರಿಫೈ ಮಾಡಿಸ್ತೀನಿ. ಅವ್ರು ಕೊಟ್ಟಿದ್ರಾ ಇಲ್ವಾ, ಅಧಿಕಾರಿಗಳಿಗೆ ಯಾವ ಅಧಿಕಾರಿಗೆ ಕೊಟ್ಟಿದ್ರು. ಈಗ ಗೊತ್ತಿರೋದು ಇನ್ಫಾರ್ಮೇಶನ್ ಅರ್ಧಂಬರ್ಧ ಗೊತ್ತಿದ್ರೆ ಪ್ರಯೋಜನ ಇಲ್ಲ, ಪೂರ್ತಿ ಗೊತ್ತಿದ್ರೆ ಹೇಳಲಿ ಅಲ್ಲ. ಈಗ ಸಚಿವರು, ಈಗ ನೀವು ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅಂತ, ಡಿ.ಕೆ. ಶಿವಕುಮಾರ್ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಇಲ್ವಾ ಅಂತ ನಾನು ವೆರಿಫೈ ಮಾಡ್ಬೋದಲ್ವಾ? ಮಾಡ್ತೀನಿ. ಒಂದು ವೇಳೆ ಮಾಡಿದ್ರೆ ನನಗೇನು ಆ ರೀತಿ ಕಾಣಿಸಿಲ್ಲ. ತಮ್ಮ ಇಲಾಖೆಯಲ್ಲಿ ಹಸ್ತಕ್ಷೇಪ ಆಗ್ತದೆ ಅಂತ ಏನು ಅನಿಸ್ತಾ ಇಲ್ಲ? ಇಲ್ಲಪ್ಪ, ಹೆಂಗಾಗುತ್ತೆ? ಕೇಳೋದಿಲ್ಲಲ್ಲ, ಅಧಿಕಾರಿಗಳು ಕೇಳಲ್ಲ. ಈಗ ಚೀಫ್ ಮಿನಿಸ್ಟ್ರು, ಗೃಹ ಸಚಿವರು ಇನ್ಸ್ಟ್ರಕ್ಷನ್ಸ್ ಕೊಟ್ರೆ ಅವ್ರು ಕೇಳ್ತಾರೆ, ಸಂಬಂಧಪಟ್ಟವರು. ಇಲ್ಲ ಬೇರೆಯವರು ಹೇಳಿದಾಗ ಯಾವುದೋ ಒಂದು ಘಟನೆ ಇರುತ್ತೆ, ಎಲ್ಲ ಒಂದು FIR ಮಾಡಿರ್ತಾರೆ, ಅದರದ್ದು ಏನು ನೋಡ್ರಿ ಸ್ವಲ್ಪ ಅಂದರೆ ಅದನ್ನು ನೋಡ್ಬೋದು ಅವರು. ಅಷ್ಟೇ ಬಿಟ್ಟರೆ ಇಂಥ ವಿಚಾರಗಳಲ್ಲಿ ಅವ್ರಿಗೂ ನಾಳೆ ದಿವಸ ಅಕೌಂಟೇಬಲ್ ಅಲ್ವಾ ಅವರು. ಈಗ ಅವರು ಒಂದು ವೇಳೆ ಕೇಳಿದರೆ ಅವ್ರು ಸಮಜಾಯಿಸಿ ಮಾಡ್ಕೋಬೇಕಾಗುತ್ತೆ, ಸಮರ್ಥನೆ ಮಾಡ್ಕೋಬೇಕಾಗುತ್ತೆ. ಅದರಿಂದ ಅವ್ರಿಗೂ ಗೊತ್ತಿದೆ ಅದು. ಅವರು ಬಂಧನ ಪ್ರಕರಣವನ್ನು ಸಿಟಿ ಅವರು ನ್ಯಾಯಾಂಗ ತನಿಖೆ ಮಾಡಿಸಿ ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಯಾರು ಕಾರಣ ನೋಡೋಣ. ನಾವು ಚೀಫ್ ಈಗ ಇದು ಏನಾಗಿದೆ ಗೊತ್ತಾ? ಒಂದು ಕಡೆ ಸದನದಲ್ಲಿ ಆಗಿರೋದು ಅಂತ, ಇನ್ನೊಂದು ಕಡೆ ಕಾನೂನಿನ ವ್ಯವಸ್ಥೆ ಬಗ್ಗೆ. ಈಗ ನಾವು ಅವರು ಸಿ.ಟಿ. ರವಿ ಅವ್ರನ್ನ ಗಲಾಟೆ ಮಾಡಕ್ಕೆ ಬಂದವರು, ಒಳಗಡೆ ಒಂದಷ್ಟು ಜನ ಬಂದರು ಅಂತ ಹೇಳಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡೋದು. ಯಾಕೆ ಅರೆಸ್ಟ್ ಮಾಡೋದು? ಹಾಗಾದ್ರೆ ಗಲಾಟೆ ಮಾಡೋದು ಮಾಡಿಬಿಡ್ರಿ ಅಂತ ಹೇಳ್ತಾ ಬಿಟ್ಬಿಡೋದಾಗಿತ್ತಲ್ಲ ಪೊಲೀಸ್ನವರು. ಅವರ ಡ್ಯೂಟಿ ಅದು. ಯಾರ ಮೇಲೆ ಗಲಾಟೆ ಮಾಡೋದನ್ನ ನಿಲ್ಲಿಸಬೇಕು ಅನ್ನೋದು ಇಟ್ ಈಸ್ ದೇರ್ ಡ್ಯೂಟಿ. ಅವರು ಅಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಅದಕ್ಕೇನು ಕ್ರಮ ತಗೋಬೇಕು, ಅದು ಅವ್ರ ಡ್ಯೂಟಿ. ಅದನ್ನ ಮಾಡಿದ್ದಾರೆ ಅವರು. ಈಗ ಪ್ರಶ್ನೆ ಎದ್ದೇಳೋದು ಕೂಡ ಸರ್, ವಿಧಾನಸಭೆ ಒಳಗೆ ಅಷ್ಟೊಂದು ಜನರು ಹೇಗೆ ಬಂದ್ರು ಅನ್ನೋದು ಸರ್, ಅಷ್ಟೊಂದು ಭದ್ರ ಅಲ್ಲ, ಎಲ್ಲ ಜನ ಬರ್ತಾ ಇದ್ರಲ್ವಾ, ಪ್ರತಿದಿನನೂ ಜನ ಬರ್ತಾ ಇದ್ರು. ಅಲ್ಲಿ ಕಾರ್ಡನ್ ಆಫ್ ಮಾಡಿದ್ರು, ಅಲ್ಲಿಂದ ಒಳಗಡೆ ಬಿಡಂಗಿಲ್ಲ ಅಂತ ನೀವು ನೋಡಿರ್ಬೇಕು. ಅಲ್ಲಿ ಒಂದು ಹಂತಕ್ಕೆ ಮಾತ್ರ ಜನರನ್ನ ಬಿಟ್ಟಿದ್ರು. ಅದಾದ್ಮೇಲೆ ಒಳಗಡೆ, ಸದನದ ಒಳಗಡೆ ಅಲ್ಲಿ ಕಾರ್ಡನ್ ಆಫ್ ಮಾಡಿದ್ರಲ್ಲ, ಆ ಜಾಗ ಬಿಟ್ಟು ಯಾರನ್ನೂ ಒಳಗಡೆ ಬಿಟ್ಟಿರಲಿಲ್ಲ. ಪ್ರತಿ ದಿವಸನೂ ಅದು ಅಲ್ಲಿವರೆಗೂ ಜನ ಬಿಡ್ತಾ ಇದ್ರು, ಹಾಗೆ ಬಿಟ್ಟಿದ್ದಾರೆ. ಇನ್ಸ್ಟ್ರಕ್ಷನ್ ವಿಚಾರಕ್ಕೆ ಈಗ ಫೋನ್ ಟ್ಯಾಪಿಂಗ್ ಅಂದ್ರೆ ಅಧಿಕಾರಿಗಳು ನನ್ನ ಜೊತೆಗೆ ಯಾರ್ಯಾರಿದ್ರು ಅವರ ಒಂದು ಫೋನ್ ರೆಕಾರ್ಡ್ ಅನ್ನು ಕೂಡ ತೆಗೆಸಬೇಕು, ಜೊತೆಗೆ ನಂದು ಕೂಡ ಫೋನ್ ಟ್ಯಾಪ್ ಆಗ್ತಾ ಇದೆ ಅನ್ನುವಂಥದ್ದು ಅವರ ಆರೋಪ. ನೋಡಿ, ಅವ್ರು ಹೇಳಿದ್ದಕ್ಕೆಲ್ಲ ನಾನೀಗ ಉತ್ತರ ಕೊಡಕ್ ಹೋಗೋದಿಲ್ಲ. ಅವರು ಎಲ್ಲ ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳನ್ನ ಬಿಜೆಪಿ ಅವರು ಹೇಳಿದ್ದಾರೆ. ಅದಕ್ಕೆಲ್ಲ ನಾನು ಉತ್ತರ ಕೊಡಕ್ಕೆ ಹೋಗೋದಿಲ್ಲ. ನಾವು ವೆರಿಫೈ ಮಾಡುವಂತಹದ್ದು ಯಾವುದಿದೆ ಅದನ್ನು ವೆರಿಫೈ ಮಾಡ್ಕೊಳ್ತೀವಿ. ನನಗೆ ಗೊತ್ತಿಲ್ಲ ಅದು, ಆ ಥರದ್ದು ಯಾವುದು ನನಗೆ ಗೊತ್ತಿದ್ದಂಗೆ. ನನ್ನ ಪರಿಮಿತಿಯಲ್ಲಿ ಅವರನ್ನು ಎನ್ಕೌಂಟರ್ ಮಾಡಬೇಕು ಅನ್ನುವಂತಕ್ಕಂಥದ್ದು ಯಾವುದು ಕೂಡ ನನ್ನ ಗಮನದಲ್ಲಿ ಯಾವುದೂ ಇಲ್ಲ. ಅಂಥದ್ದು ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಅವ್ರನ್ನ ಎನ್ಕೌಂಟರ್ ಮಾಡೋ ಅಂತ ವಿಚಾರವೇ ಇಲ್ಲ. ಒಂದು ಅವತ್ತು ರಾತ್ರಿ ಎಲ್ಲ ಸುತ್ತಾಡಿಸಿದ್ ಒಂದು, ಇನ್ನೊಂದು ಕಡೆ ಅದ್ರ ಮಾರನೇ ದಿನನೇ ಡಿ.ಕೆ. ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಸಿ.ಟಿ. ರವಿ ಅವ್ರನ್ನ ಬಿಟ್ಟಿದ್ದೇ ಪುಣ್ಯ ಅನ್ನೋ ರೀತಿ. ಈ ಎರಡೂ ಘಟನೆಗೂ ಮತ್ತು ಸಾಮ್ಯತೆ ಇರೋದಕ್ಕೆ ಗೊತ್ತಿಲ್ಲ. ನೀವು ಶಿವಕುಮಾರ್ನೇ ಕೇಳ್ಬೋದಲ್ಲ, ಶಿವಕುಮಾರ್ ಅವ್ರನ್ನೇ ಕೇಳಿ. ಅವರ ಸ್ಟೇಟ್ಮೆಂಟ್ ಮೇಲೆ ನನ್ನ ರಿಯಾಕ್ಷನ್ನು ಉಪಯೋಗ ಆಗಲ್ಲ. ಅವರನ್ನೇ ಕೇಳ್ಬೋದು ನೀವು. ಇಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಆ ರೀತಿ ಯಾವುದು ನನಗೆ ಗೊತ್ತಿದ್ದಂಗೆ ಇಲ್ಲ.
ಒಂದು ವೇಳೆ ಆ ರೀತಿ ಇತ್ತು ಅಂತ ಅಂದ್ರೆ ನೀವು ಶಿವಕುಮಾರ್ ಅವ್ರನ್ನೇ ಕೇಳಿ, ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ವಾ, ಅವ್ರನ್ನೇ ಕೇಳಿ ಅಲ್ಲ, ನೀವು ಈ ರೀತಿ ಹೇಳಿಕೆ ಕೊಟ್ಟಿದ್ದೀರಾ, ಇದು ಸಮರ್ಥನೆ ಮಾಡ್ಕೊಳ್ತೀರಾ ಏನು ಅಂತ ನೀವು ಅವ್ರನ್ನೇ ಪ್ರಶ್ನೆ ಮಾಡ್ಬೋದು. ಅವ್ರ ಹೇಳಿಕೆಗೆ ನನ್ನ ಹತ್ರ ಸಮರ್ಥನೆ ಸಿಗೋದಿಲ್ಲ.